ಡಿಕೆ ಸುರೇಶ್ ನಮ್ಮ ಅಣ್ಣ, ನಾನು ಅವರ ತಂಗಿ ಅಂತ ಹೇಳಿಕೊಂಡು 14 ಕೆಜಿ ಚಿನ್ನವನ್ನ ಖರೀದಿಸಿ ಅದಕ್ಕೆ ಹಣವನ್ನ ವಾಪಸ್ ಮಾಡದೇ ಇರುವಂತಹ ಪ್ರಕರಣ ಸಂಬಂಧ ದೂರು ದಾಖಲಾಗಿತ್ತು. ಈಗ ಎಫ್ಐಆರ್ ಕೂಡ ಆಗಿದೆ. ಸೊ ಈ ಸಂಬಂಧ ದೂರುದಾರೆ ಮತ್ತು ಆರೋಪಿತ ಸ್ಥಾನದಲ್ಲಿರುವಂತಹ ಮಹಿಳೆ ಇಬ್ಬರೂ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು. ಯಾರವರು ಏನು ಹೇಳಿದ್ರು ನೋಡಿ. ಡಿಕೆ ಸುರೇಶ್ ಹೆಸರು ಬಳಸಿ ವಂಚನೆ ಪ್ರಕರಣ. ಐಶ್ವರ್ಯ ಗೌಡ ವಿರುದ್ಧ 14 ಕೆಜಿ ಚಿನ್ನ ಖರೀದಿ ಆರೋಪ. ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ಹೌದು, ಐಶ್ವರ್ಯ ಗೌಡ ಎನ್ನುವ ಮಹಿಳೆ ವಿರುದ್ಧ ಚಂದ್ರಲೇಔಟ್ ಬಳಿ ಇರುವ ವಾರಾಹಿ ಜ್ಯುವೆಲರಿ ಮಾಲೀಕರಾದ ವನಿತಾ ಐತಾಳ್ ಠಾಣೆಗೆ ದೂರು ನೀಡಿದ್ದಾರೆ. ಒಟ್ಟು 14 ಕೆಜಿ 660 ಗ್ರಾಂನ ಸುಮಾರು 9 ಕೋಟಿ ಬೆಲೆಯ ಚಿನ್ನದ ಆಭರಣವನ್ನ ಖರೀದಿ ಮಾಡಿದ್ದಾರೆ. ತಾನು ಡಿಕೆ ಸುರೇಶ್ ಅವರ ತಂಗಿ ಎಂದು ನಂಬಿಸಿ ಹಣ ಕೆಲ ದಿನಗಳಲ್ಲಿ ಕೊಡೋದಾಗಿ ಹೇಳಿ ಮೋಸ ಮಾಡಿದ್ದಾರೆ ಎಂದು ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ದೂರುದಾರೆ ವನಿತಾ, ಐಶ್ವರ್ಯ ಗೌಡ ನಮಗೆ ಕಳೆದ 1.5 ವರ್ಷದಿಂದ ಪರಿಚಿತರು. ಅದೇ ರೀತಿ ಧರ್ಮೇಂದ್ರ ಗೊತ್ತಿರುವವರು. ಐಶ್ವರ್ಯ ಗೌಡ ಆಗಾಗ ಚಿನ್ನ ತೆಗೆದುಕೊಂಡು ಹೋಗ್ತಿದ್ರು, ಹಣ ಕೊಡ್ತಿದ್ರು. ಆದ್ರೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಣ್ಣನ ಚುನಾವಣೆಗೆ ಹೆಲ್ಪ್ ಮಾಡಿ ಅಂತ ಕೋಟಿಗಟ್ಟಲೆ ಚಿನ್ನ ತೆಗೆದುಕೊಂಡು ಹೋದ್ರು. ಅಣ್ಣ ಅಂದ್ರೆ ಡಿಕೆ ಸುರೇಶ್ ಸರ್ ಅಂತ ನಾವು ಅಂದುಕೊಂಡಿದ್ವಿ. ಡಿಕೆ ಸುರೇಶ್ ನಮ್ಮ ಅಣ್ಣ ಅಂತ ಪರಿಚಯ ಮಾಡಿಕೊಂಡಿದ್ರು. ಆಮೇಲೆ ಹಲವು ಬಾರಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ರನ್ನ ಕೂಡ ಪರಿಚಯ ಮಾಡಿಕೊಟ್ಟಿದ್ರು. ಡಿಕೆ ಸುರೇಶ್ ಸರ್ ಬಳಿ ಹೋಗಿದ್ವಿ, ನಡೆದ ಘಟನೆ ಹೇಳಿದ್ವಿ. ಆಗ ಅವರು ಐಶ್ವರ್ಯ ಗೌಡ ನನಗೆ ಗೊತ್ತಿಲ್ಲ, ನಿಮಗೆ ಮೋಸ ಆಗಿದೆ, ಹೋಗಿ ಕಂಪ್ಲೇಂಟ್ ಕೊಡಿ ಎಂದ್ರು. ಈಗ ದೂರು ನೀಡಿದ್ದೇವೆ. ಐಶ್ವರ್ಯ ಗೌಡ ಅಂದ್ರೆ RR ನಗರದಲ್ಲಿ ಒಂದು ನೇಮ್ ಇತ್ತು, ಅಣ್ಣಮ್ಮ ಕೂರಿಸ್ತಾರೆ, ಡಿಕೆ ಸುರೇಶ್ ಅವ್ರ ತಂಗಿ ಅಂತ. ಪೂರ್ತಿ RR ನಗರ್ಗೆ ಹೋದ್ರೆ ಎಲ್ಲಾರ್ಗೂ ಗೊತ್ತು ಸರ್, ಅವರೊಂದು ಫೈನಾನ್ಷಿಯರು. ಡಿಕೆ ಸುರೇಶ್ ಅವರು ಸಿಸ್ಟರ್ ಅಂದ್ರೆ ಓನ್ ಸಿಸ್ಟರ್ ಅಲ್ಲ, ಕಸಿನ್ ಸಿಸ್ಟರ್. ಎಲ್ಲ ನೇಮ್ ಇತ್ತು, ಎಲ್ಲಾರ್ಗೂ ಗೊತ್ತು. ನೀವೀಗ ಯಾರೇ ಮಾತಾಡಿದ್ರು ಎಲ್ಲಾರು ಹೇಳೋದನ್ನು ಹೌದು, ಇವರು ಡಿಕೆ ಸುರೇಶ್ ಅವ್ರ ಸಿಸ್ಟರು ಅಂತಾನೆ ಹೇಳೋದು. ಬಟ್ ಎಲ್ಲರೂ ಹೇಳಿದ್ರು ನಾನು ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿದೀನಿ, ಸುರೇಶ್ ಇರೋದು ನಿಜ, ಸುರೇಶ್ ತಂಗಿನೇ ಇವರು, ಬಿಸ್ನೆಸ್ ಎಲ್ಲ ಇರೋದು ನಿಜಾನೇ, ನಾನು ಕೊಟ್ಟಿದ್ದೀನಿ, ನೀನು ವ್ಯವಹಾರ ಮಾಡಿದ್ರೆ ಏನು ಮೋಸ ಇಲ್ಲ ಅಂತ ಹೇಳಿದ್ಮೇಲೆ ಮುಂಚೆ ಮಾಡಿರೋ ಟ್ರಾನ್ಸಾಕ್ಷನ್ಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಯಾಕೆ ಅಂತಂದ್ರೆ ನಮಗೂ ಬಿಸ್ನೆಸ್ ಅಲ್ವಾ ಸರ್, ಎಂಡ್ ಆಫ್ ದ ಡೇ, ಅದಕ್ಕೆ. ಇನ್ನು ಡಿಕೆ ಸುರೇಶ್ ಹೆಸರಲ್ಲಿ ನಟ ಧರ್ಮೇಂದ್ರ ಕರೆ ಮಾಡಿ ನಮ್ಮನ್ನ ಮೋಸ ಮಾಡಿದ್ರು ಎಂದು ಆಡಿಯೋ ಸಹ ಬಿಡುಗಡೆ ಮಾಡಿದ್ದಾರೆ. ಈ ಆಡಿಯೋದಲ್ಲಿ ನಟ ಧರ್ಮೇಂದ್ರ ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿ ಶೀಘ್ರದಲ್ಲೇ ಐಶ್ವರ್ಯ ಎಲ್ಲವನ್ನೂ ಕ್ಲಿಯರ್ ಮಾಡ್ತಾಳೆ ಎಂದಿದ್ದಾರೆ ಅಂತ ವನಿತಾ ಐತಾಳ್ ಆರೋಪಿಸಿದ್ದಾರೆ. ಯಾವಾಗ ಕೊಟ್ಟಿಲ್ಲ ಅವಾಗ ಏನಾಯ್ತು, ನನ್ಗೆ ಬರ್ತೀನಿ ಅಂತಂದೆ ಇವಳು ಫೋನ್ ಮಾಡಿಸಿದ್ಲು. ಫೋನ್ ಮಾಡಿಸಿ ಇವಾಗ ನಾನು ಒಂದು ಕೊಟ್ಟಿದ್ದೀನಿ ಅಲ್ವಾ, ತಡಿಯಮ್ಮ ಎಲೆಕ್ಷನ್ಸ್ ಇದೆ ಇವಾಗ, ಮೇ ತನಕ ಸುಮ್ಮನೆ ಇರು, ನಿನಗೇನೇ ಲಾಸ್ ಆದರೂ ಕೂಡ ನಾನು ಅದನ್ನು ಪೂರೈಸ್ಕೊಡ್ತೀನಿ, ಸೊ ಮೇ ತನಕ ಸ್ವಲ್ಪ ಸುಮ್ಮನೆ ಇರು, ಇಷ್ಟು ದಿವಸ ಸಪೋರ್ಟ್ ಮಾಡಿದ್ಯಲ್ಲ ಅಂದರು. ಸರ್, ನಮಗೆ ಗೊತ್ತಿರೋ ಪ್ರಕಾರ ಅದು ಫಿಲಮ್ ಆಕ್ಟರ್ ಧರ್ಮೇಂದ್ರ ಅಂತ ಇದಾರಲ್ಲ ಅವ್ರು ಮಾತಾಡಿರೋದು ಇದು. ಆದರೆ ಫುಲ್ ಕೂಲಂಕುಷವಾಗಿ ಇವಾಗ ನಾವು ಪೊಲೀಸ್ ಅವ್ರ ಹತ್ರ ಏನು ಕೊಟ್ಟಿದ್ದೀವಿ ಅವ್ರ ಕಡೆಯಿಂದನೂ ನಮಗೆ ರಿಪೋರ್ಟ್ ಬರಬೇಕು ಸರ್. ಇನ್ನು ಈ ಆರೋಪವನ್ನ ಐಶ್ವರ್ಯ ಗೌಡ ನಿರಾಕರಿಸಿದ್ದಾರೆ. ನಮ್ಮ ನಡುವೆ ಯಾವುದೇ ಹಣದ ವ್ಯವಹಾರವಿಲ್ಲ, ನಾನು ಖರೀದಿಸಿದ ಚಿನ್ನಕ್ಕೆ ನಾನು ಹಣ ನೀಡಿದ್ದೇನೆ. ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಎಂದು ವಂಚನೆ ಆರೋಪ ಸುಳ್ಳು. ಕಳೆದ 2023ರಿಂದ ವನಿತಾ ಐತಾಳ್ ನನಗೆ ಪರಿಚಯ. ನಾನು ಡಿಕೆ ಸುರೇಶ್ ಸಹೋದರಿ ಅಲ್ಲ, ಅವರ ಹೆಸರೇಳಿ ವಂಚನೆ ಮಾಡಿಲ್ಲ. ಇದರಲ್ಲಿ ನಟ ಧರ್ಮೇಂದ್ರ ಹೆಸರು ಯಾಕೆ ತರ್ತಿದ್ದಾರೋ ಗೊತ್ತಿಲ್ಲ. ಇಲ್ಲಿ ವನಿತಾ ಹೈಲೈಟ್ ಆಗೋಕೆ ಈ ರೀತಿ ಮಾಡ್ತಿದ್ದಾರೆ ಎಂದ್ರು. ಡಿಕೆ ಸುರೇಶ್ ಅವ್ರ ಹೆಸರು ನಾನು ಎಲ್ಲೂ ಮಿಸ್ಯೂಸ್ ಮಾಡಿಲ್ಲ, ಆ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ನನಗಿಲ್ಲ. ಅವಳು ಹೇಳ್ತಿರೋದು ಒಂದೇ ಮಾತು, ನಂದು ನಿಂದು, ನನ್ಗೆ ಅವಳು ಚಿನ್ನ ಕೊಟ್ಟಿದ್ದೀನಿ, ನಾನು ದುಡ್ಡು ಕೊಡಬೇಕು, ಇಷ್ಟೇ ಅವಳು ಹೇಳ್ತಿದ್ದಾಳು. ನಂದು ನಿಂದು ಏನು ಫೈಟ್ ಇತ್ತು, ನಾವಿಬ್ಬರೇ ಆಡೋಣ, ಯಾಕೆ ಎಲ್ಲರೂ ತಗೊಬಂದು ಮಧ್ಯೆ ಸೇರಿಸ್ತಾ ಇದೆಯಾ? ನಾನೇನು ಧರ್ಮ ಅವ್ರ ಹೆಸರು ನಾನು ಹೇಳಿಲ್ಲ, ಡಿಕೆ ಸುರೇಶ್ ಅವ್ರ ಹೆಸರು ನಾನು ಹೇಳಿಲ್ಲ, ಎಲ್ಲ ತಗೊಬಂದಿರೋದು ಅವರೇನೆ. ಒಟ್ಟಾರೆ ಕೆಜಿ ಗಟ್ಟಲೆ ಚಿನ್ನ ಖರೀದಿಸಿ ಹಣ ಕೊಟ್ಟಿಲ್ಲ, ಡಿಕೆ ಸುರೇಶ್ ಹೆಸರಲ್ಲಿ ಮೋಸ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ. ಇದರ ಸತ್ಯಾಸತ್ಯತೆಗಳ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.